ಕನ್ನಡ ಈ ಹೆಸರು ಕೇಳಿದ್ರೇ ಒಂದು ರೋಮಾಂಚನ. ಯಾಕೆ? ಕನ್ನಡದೊಳಗೆ ಏನಿಲ್ಲ? ಕುವೆಂಪು, ಬೇಂದ್ರೆ, ಕಾರಂತ, ಮಹಾನ್ ವ್ಯಕ್ತಿತ್ವಗಳು ಇದೆಲ್ಲವೂ ಕೂಡ ಕನ್ನಡ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಎಂತೆಂಥ ಹೆಸರುಗಳು. ಬೀಚಿ, ರಾಯಸಂ ಭೀಮಸೇನ ರಾವ್, ಇಂತಹ ಹೆಸರುಗಳಿಂದಲೇ ಈ ಕನ್ನಡ ಶ್ರೀಮಂತ. ಈ ಕನ್ನಡವನ್ನು ಉಳಿಸಿ ಬೆಳೆಸಬೇಕಾದದ್ದು ನಮ್ಮ ಜವಾಬ್ದಾರಿ. ಹೀಗಾಗಿ ನಾನು ಎಲ್ಲ ತಂದೆ ತಾಯಿಗಳಲ್ಲಿ ಒಂದು ಸವಿನಯ ಪ್ರಾರ್ಥನೆ ಮಾಡ್ತೇನೆ. ಅದೇನು ಅಂತಂದ್ರೆ, ತಪ್ಪದೆ ಮಕ್ಕಳಿಗೆ ಕನ್ನಡ ಪುಸ್ತಕಗಳನ್ನು ಕೊಡಿ. ಕನ್ನಡ ಪುಸ್ತಕವನ್ನು ಯಾಕೆ ಕೊಡ್ರಿ ಅಂತ ಹೇಳ್ತೇನೆ ಅಂದ್ರೆ, ಮಾತೃಭಾಷೆಯಲ್ಲಿ ಸಿಗುವ ಪ್ರೀತಿ ಬೇರೆ ಯಾವ ಭಾಷೆಯಲ್ಲೂ ಕೂಡ ನಮಗೆ ಸಿಗೋದಿಲ್ಲ. ಅದಕ್ಕೆ ಹೆಸರೇ ಮಾತೃಭಾಷೆ. ಈ ಮಾತೃಭಾಷೆಯನ್ನು ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೊಳ್ತೇವೆ. ತಾಯಿಯ ಸಮಾನ ಅಲ್ಲ, ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೊಳ್ತೇವೆ. ಹೀಗಾಗಿ ಮಕ್ಕಳಿಗೆ ಏನೇ ತಿಳಿಸ್ಬೇಕು ಅಂತಂದ್ರೆ ಮಾತೃಭಾಷೆಯಲ್ಲೇ ತಿಳಿಸ್ತೇವೆ. ಬೇರೆ ಯಾವ ಭಾಷೆಯನ್ನು ಕೂಡ ಬಳಸದೆ ಮಾತೃಭಾಷೆಯಲ್ಲಿ ಅವಕ್ಕೆ ಕರಳಿನ ನುಡಿಯಂತೆ ನಾವು ಏನೋ ಸ್ವಲ್ಪ ಮಾತಾಡಿದರೂ, ಆ ಕೂಸುಗಳು ಏನೋ ಸ್ವಲ್ಪ ಮಾತಾಡಿದ್ರೂ ತಿಳಿದ್ಬಿಡ್ತು. ಹೀಗೆ ಕನ್ನಡದ ಉಪಕಾರ ನಮ್ಮ ನಿಮ್ಮ ಮೇಲೆ ಬಹಳಷ್ಟಿದೆ. ಇಂತಹ ಕನ್ನಡದ ಉಪಕಾರ, ಕನ್ನಡಿಗರ ಉಪಕಾರ ಕನ್ನಡಿ ಹಿಡಿದಂತೆ ನಮ್ಮ ಮುಂದೆ ಕಾಣ್ತಿದೆ. ಇಂತಹ ಕಾಣುವಿಕೆಯ ಮಧ್ಯದೊಳಗೆ ನಾವು ಮಕ್ಕಳಿಗೆ ಕನ್ನಡ ಪುಸ್ತಕವನ್ನು ಕೊಡೋಣ. ಕನ್ನಡ ಪುಸ್ತಕವನ್ನು ಓದಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ನೀಡೋಣ. ಕನ್ನಡಿಗರಾಗಿ ನಮ್ಮ ಜವಾಬ್ದಾರಿ ನಮ್ಮ ಭಾಷೆಯನ್ನು ಮೊದಲು ಬೆಳೆಸಬೇಕು. ಅದಕ್ಕೆ ಈಗೇನು ನಾನು ಮಾತಾಡಿದೆ ಈ ಎಲ್ಲದರೊಳಗೂ ಕೂಡ ಕನ್ನಡದ ಪದವನ್ನೇ ನಾನು ಹೆಚ್ಚಿಗೆ ಬಳಸಿದ್ದೇನೆ. ಆಂಗ್ಲ ಪದವನ್ನು ಬಳಸಿಲ್ಲ. ನೀವು ಕೂಡ ಒಮ್ಮೆ ಇದನ್ನು ರೂಢಿ ಮಾಡಿಕೊಳ್ಳಿ. ಕನ್ನಡವನ್ನು ಎತ್ತಿ ಹಿಡಿಯುವಂತಹ ಕೆಲಸ ನಾವು ಮಾಡಬೇಕಾಗಿಲ್ಲ. ಕನ್ನಡ ಮಾತನಾಡಿದರೆ ಸಾಕು, ಕನ್ನಡವೇ ನಮ್ಮನ್ನು ಎತ್ತಿ ಹಿಡಿತದೆ. ಸೊ ಅಂತಹ ಭಾಷಾ ಶಕ್ತಿ ಕನ್ನಡಕ್ಕಿದೆ. ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ, ಕನ್ನಡ ರಕ್ಷಿಸೋಣ.